ಮೀನಾಕ್ಷಿ ಬಾಳೆಯವರು ಹೊಟ್ಟೆಯ ಮಗುವನ್ನೇ ಕೊಲ್ಲುವಷ್ಟು ದುಷ್ಟತನಿರುವುದಾದರೆ ಎಲ್ಲಿದೆ ಕರುಳು? ಸ್ವತಃ ಮಗಳನ್ನು ಕೊಲ್ಲೋದು, ಅದು ಗರ್ಭಿಣಿ ಮಗಳು, ಕಳಬಳಿ ಎಲ್ಲಿದ್ದಪ್ಪ ಹೇಳಿ ಮರಾಯ. ಏನಂತಾರೆ ಇದಕ್ಕೆ? ಎಂಥ ರಾಕ್ಷಸಿ ಮನೋವೃತ್ತಿ ಇದು ಬದಲಾಗುವುದು ಎಂದು. ಈ ನಾಳೆ ಹಿಡಿಬೋದು, ಶಿಕ್ಷೆ ಕೊಡ್ಬೋದು, ಪ್ರೊಟೆಸ್ಟ್ ನಡೆದ ಎಲ್ಲ ಕಡೆ, ಹಾವೇರಿಯಲ್ಲಿ ನಡೆದ, ಧಾರವಾಡದಲ್ಲಿ ನಡೆದ, ಮತ್ತೊಂದು ಕಡೆ ನಡೆದ, ಎಲ್ಲ ಕಡೆ ನಡೆದ. ಇದೇ ಕಾಲಕ್ಕೆ ಇಂಥದಕ್ಕೆಲ್ಲ ಕಾರಣೀಕರ್ತರಾದ್ದು ಮನುಸ್ಮೃತಿ ಅಂತೇಳಿ ಇವತ್ತಿಗೆ ಏನಪ್ಪ ನಮ್ಮ 1927 ನಮ್ಮ ಅಂಬೇಡ್ಕರ್ ಅವರು ಸುಟ್ಟು ಹೋದ ಮನುಸ್ಮೃತಿಯನ್ನು ಇವತ್ತು ಸುಟ್ಟು ಹಾಕ್ತಾ ಇದ್ದಾರೆ. ಮನುಸ್ಮೃತಿ ಮತ್ತೊಮ್ಮೆ, ಯಾಕಂದರೆ ಇಲ್ಲಿ ಜಾತಿಯ ಮತಾಂಧತೆಗೆ, ಜಾತೀಯತೆ ಕಾರಣ ಈ ಮೂಲ, ಈ ಸೂತ್ರ ಅಂತ ಎಲ್ಲರದ್ದು ಅಭಿಪ್ರಾಯ. ಮನುಸ್ಮೃತಿ ಅದನ್ನು ಅದಕ್ಕೆ ಸುಟ್ಟು ಹಾಕಿಬಿಟ್ಟಿದ್ರು ಅವರು ಅಂಬೇಡ್ಕರ್ ಅವರು. ಇವತ್ತು ಸುಡು ಕೆಲಸ ಕಲಬುರಗಿಯಲ್ಲಿ ನಡೀತಾ ಇದೆ. ಇಷ್ಟು ಸುಟ್ಟು ಹಾಕುವಂಥದ್ದು, ಇದರಿಂದ ಮತ್ತಷ್ಟು ಸುಟ್ಟು ಹಾಕೋದ್ರಿಂದ ಅದು ಹೋಯ್ತಾ? ಅಂಬೇಡ್ಕರ್ 1927 ಸುಟ್ಟು ಹಾಕಿರೋದನ್ನು ಸಮಾನತೆ ಬರಲಿ ಅಂತೇಳಿ ಹೋಯ್ತಾ? ಇವತ್ತಿಗೂ ಇನ್ನೂ ಬೆಳೀತದೆ. ಬಸವಣ್ಣದ ಜೀವನ ಕೊಟ್ಟ ಇದಕ್ಕಾಗಿ, ಚನ್ನಬಸವಣ್ಣ ಜೀವನ ಕೊಟ್ಟ ಇದಕ್ಕಾಗಿ. ಅಂಬೇಡ್ಕರ್ ಇಡೀ ಜೀವನ ಸವಿಸಿದ್ರು. ಕಡೆಗೆ ಬ್ಯಾಸತ್ತು ಹಿಂದೂ ಧರ್ಮವನ್ನು ಬಿಟ್ಟುಕೊಂಡು ಬೌದ್ಧ ಧರ್ಮಕ್ಕೆ ಹೋದ್ರು. ಆದರೂ ಬಿಡ್ತಾ ಇನ್ನೂ ಅದ ಇದು ಯಾವಾಗ ಹೋಗ್ತದಂತ ಕೇಳ್ತಾ ಇದ್ದಾರೆ ಮೀನಾಕ್ಷಿ ಬಾಳೆಯವರು. ದುಷ್ಟತನಿರುವುದಾದರೆ ಎಲ್ಲಿದೆ ಕರುಳು? ಎಲ್ಲಿದೆ ರಕ್ತ ಸಂಬಂಧ? ಇಲ್ಲಿರುವುದು ಕೇವಲ ಸನಾತನ ವ್ಯವಸ್ಥೆ ತುಂಬಿರುವ ಜಾತಿ ಪ್ರತಿಷ್ಠೆ ಮತ್ತು ಜಾತಿ ಭಯ.